ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈಗ ಇಲ್ಲಿ ಗಿರೀಶ್ ಲಿಂಗಣ್ಣ ಅವರೇ, ಇಲ್ಲಿ ಏನಾಗ್ತಿದೆ ಅಂದರೆ ಇಡೀ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಸಾಲಲ್ಲೇ ಅತ್ಯಂತ ಕಳಪೆ ಆರ್ಥಿಕತೆ ಯಾರ್ದಪ್ಪ ಅಂತ ಹೇಳಿ ಸದ್ಯಕ್ಕೆ ನನ್ನ ಪ್ರಕಾರ ಇರಾನ್. ಅನೇಕ ಆರ್ಥಿಕ ತಜ್ಞರು ಇದನ್ನೇ ಹೇಳ್ತಾ ಇರೋದು. ಅಮೆರಿಕ ಆರ್ಥಿಕವಾಗಿ ದಿಗ್ಬಂಧನ ವಿಧಿಸಿಬಿಟ್ಟಿದೆ ನಮಗೆ. ಇದು ಅಮೆರಿಕದ ಆರ್ಥಿಕ ದಿಗ್ಬಂಧನದಿಂದ ಉಂಟಾಗಿರ್ತಕ್ಕಂತಹ ಆರ್ಥಿಕ ಹಿಂಜರಿತ ಅಥವಾ ಹಿನ್ನಡೆಯ ಹೊರತು ಬೇರೆ ಏನಲ್ಲ ಅಂತೇಳಿ ಖಮೇನಿ ಹೇಳ್ಕೊಳ್ಬಹುದು. ಅದು ಒಂದು ಆತನ ಆಪ್ಷನ್. ಅದು ಸೌದಿ ಅರೇಬಿಯಾ, UAE, ಒಮಾನ್ ದೇಶ ಕೂಡ ಒಂದು ಕಡೆ ಈಗ ಇದೇ ಇರಾನ್ನ ಶತ್ರುಗಳಾಗಿ ವಿರೋಧಿಗಳಾಗಿ ಮೇಲ್ನೋಟಕ್ಕೆ ನಮಗೆ ಕಾಣಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಮುಸ್ಲಿಮರಲ್ಲೇ ಒಳಪಂಗಡಗಳಿದೆಯಲ್ಲ, ಆ ಒಂದು ಕ್ಲಾಶ್ ಕೂಡ ಇಂಟರ್ನಲ್ಲಿ ಇದೇ ಇರಾನ್ನಲ್ಲೂ ಕೂಡ ಒಂದು ಕಡೆ ಇದೆ. ಇನ್ನೊಂದು ಕಡೆ ಸೌದಿ, UAE ಸುನ್ನಿ ಮುಸ್ಲಿಂ ರಾಷ್ಟ್ರಗಳಾದರೆ ಇರಾನ್ನಲ್ಲಿರೋದು ಶಿಯಾ. 10 ದೇಶಗಳ ಜೊತೆ ಗಡಿ ಹಂಚಿಕೊಂಡ್ರೂ ಕೂಡ ಒಬ್ಬರೇ ಒಬ್ಬರು ವಿಶ್ವಾಸದಲ್ಲಿ ಇರಾನ್ ಇಲ್ಲ. ಹಾಗಾಗಿ ಇದು ಸುಸಮಯನ ಅಮೆರಿಕ ಅಂತ ಒಂದು ದೊಡ್ಡ ದೇಶ ಇರಾನ್ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ 10 ದೇಶದ ಬಾರ್ಡ್ರ್ ಇದೆ. ಒಬ್ಬರ ಜೊತೆಗೂ ನೆಟ್ಟಿಗಿಲ್ಲ ಸಂಬಂಧ ಇವರದು. ಆರ್ಥಿಕತೆ ಹದಗೆಟ್ಟುಬಿಟ್ಟಿದೆ. 2 ಹೊತ್ತಿನ ಊಟಕ್ಕೆ ಆಗ್ತಿಲ್ಲ ಅಂತ ನೀವೇ ಹೇಳ್ತಾ ಇದ್ರಿ ಜನಗಳಿಗೆ. ಇದರ ಮಧ್ಯೆ ಇರಾನ್ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಇದು ಸುಸಮಯನ. ಈ ಮುಸ್ಲಿಂ ರಾಷ್ಟ್ರವನ್ನು ಒಂದು ವೇಳೆ ಧ್ವಂಸ ಮಾಡಿಬಿಟ್ರೆ ಉಳಿದ ಮುಸ್ಲಿಂ ರಾಷ್ಟ್ರಗಳು ಕೂಡ ಅಮೆರಿಕದ ಪಾಲಿಗೆ ಈಸಿ ಟಾರ್ಗೆಟ್ ಆಗುತ್ತಾ? ನೀವು ಹೇಳ್ತಾ ಇದ್ದೀರಲ್ಲ, ದ ಟ್ರೇಡ್ ಮ್ಯಾಕ್ಸಿಮಮ್ ಟ್ರೇಡ್ ಯಾರ ಜೊತೆ ಇದೆ ಅವ್ರಿಗೆ ಈಗಿರೋ ಪರಿಸ್ಥಿತಿಯಲ್ಲಿ? ಫಸ್ಟು ಚೈನಾ. ದೇ ಆರ್ ದಿ 80% ಕನ್ಸ್ಯೂಮರ್ಸ್ ಆಫ್ ಇರಾನಿಯನ್ ಆಯಿಲ್. ನೆಕ್ಸ್ಟ್ ಯಾರು ಸೆಕೆಂಡ್ ಯಾರು ಬರ್ತಾರೆ? UAE. UAE ಈಸ್ ಡೂಯಿಂಗ್ ಎ ಗುಡ್ ಟ್ರೇಡ್ ವಿತ್ ಇರಾನ್. UAE ಇದು ಒಳ್ಳೆ ಬಿಸ್ನೆಸ್ ಇದೆ ಇರಾನ್ ಜೊತೆ, ಇಲ್ಲ ಅಂತಲ್ಲ. UAE ಸಾಲದ ಮೇಲೆ ಅಮೆರಿಕ ನಂಬ್ಕೊಂಡು ಕೂತಿದ್ದಾನೆ. ಯಾರೋ 1.7 ಟ್ರಿಲಿಯನ್ ನಾನು ಇನ್ವೆಸ್ಟ್ ಮಾಡ್ತೀನಿ 10 ವರ್ಷದಲ್ಲಿ, ನಿಮ್ಮ ಆರ್ಥಿಕತೆಗೆ ಹೆಲ್ಪ್ ಮಾಡ್ತೀನಿ ಅಂತ UAE ಹೇಳ್ತಾ ಇದ್ದಾನೆ. ಅವನು ಬಿಟ್ಕಾಯಿನ್, ಕ್ರಿಪ್ಟೋ ಕರೆನ್ಸಿಲಿ ಇವ್ರದ್ದು ಒಂದು ದೊಡ್ಡ ಪಾತ್ರ ಇದೆ. UAEದು ಯಾರ್ದೋ UAE ಅವರು ಈ ಟ್ರಂಪ್ ಮಕ್ಕಳು ನಡೆಸ್ತಾ ಇರೋಂಥ 3 ಮಕ್ಕಳು ನಡೆಸ್ತಾ ಇರೋವಂಥ ಕ್ರಿಪ್ಟೋ ಕರೆನ್ಸಿ ಬಿಸ್ನೆಸ್ಸಲ್ಲಿ ಇವ್ರದ್ದು ಇನ್ವಾಲ್ವ್ಮೆಂಟ್ ಇದೆ, UAE ಅವ್ರದ್ದು. ಗೊತ್ತಾಯ್ತಾ? ಸೊ ಇವನು ನಿಜವಾಗ್ಲೂ ಆರ್ಥಿಕ ದಿಗ್ಬಂಧನ ಹಾಕಿದ್ರು ಎಷ್ಟು UAE ಮೇಲೆ ಆಗ್ತಾನ? ಈ ಅಮೆರಿಕಾದವರೇ ಬಿಸ್ನೆಸ್ ಮಾಡ್ತಿದ್ದಾರೆ ಇರಾನ್ ಜೊತೆ. ಒಂದು ತಿಳ್ಕೊಳ್ಳಿ, ಫಾರ್ಮಾಕ್ಯೂಟಿಕಲ್ಸು, ಫುಡ್ಡು ಎಲ್ಲ ಅಮೆರಿಕಾಯಿಂದಾನು ಸ್ವಲ್ಪ ಅಫ್ಕೋರ್ಸ್ 800 ಮಿಲಿಯನ್ನೋ ಎಷ್ಟೋ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ? ಹ್ಯುಮ್ಯಾನಿಟೇರಿಯನ್ಗೋಸ್ಕರ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತಾರೆ. ಇವ್ನು ಸ್ಯಾಂಕ್ಷನ್ನು ಬರೇ ಇಂಡಿಯಾ ಚೈನಾ ಇಟ್ಕೊಂಡು ಹಾಕಿದ್ರೆ ಹಾಕಲ್ಲ, ಬೇಕಾದಷ್ಟು UAE ಮೇಲೆ ಸ್ಯಾಂಕ್ಷನ್ ಹಾಕ್ಬೇಕು. ಅವನು UAE ಮೇಲೆ ಸ್ಯಾಂಕ್ಷನ್ ಹಾಕಿದ್ರೆ UAE ಮೇಲೆ ಇವನೇ ನಂಬ್ಕೊಂಡು ಕೂತಿದ್ದಾನೆ ಟ್ರಂಪ್. ಸೊ ಆ ಒಂದು ಆರ್ಥಿಕ ದಿಗ್ಬಂಧನ ಎಷ್ಟರ ಮಟ್ಟಿಗೆ ಎಲ್ಪ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಅಫ್ಕೋರ್ಸ್ ಈಗಿರೋ ಕಂಡೀಷನ್ಗೆ ಅವ್ರಿಗೆ ಆರ್ಥಿಕ ದಿಗ್ಬಂಧನನೇ ಒಂದು ದೊಡ್ಡ ಕಾರಣ ಆಗಿದೆ. ಬಟ್ ಈ 25% ಸುಂಕನೂ ಹಾಕಿದಾನಲ್ಲ, ಒಂದು ಫಸ್ಟ್ ವೆಪನ್ ಅವನು ಏನು ಹೊಡೆದಿದ್ದಾನಲ್ಲ, ಆ ವೆಪನ್ನು ಎಷ್ಟರ ಮಟ್ಟಿಗೆ ಇರಾನ್ ಪೀಪಲ್ನ ಅಳ್ಳಾಡಿಸುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಪ್ರತಿಭಟನೆ 12,000 ಜನ ಸತ್ತಿದ್ದಾರೆ ಅಂತ ಒಂದು ವರದಿ ರಿಪೋರ್ಟ್. 12,000 ಜನ ಪ್ರತಿಭಟನೆ ಸತ್ತಿರೋ ಪೇಪರ್ 2,000 ಅದೇ ಸಾಲದ ಪ್ಲಸ್ 25% ಟ್ಯಾಕ್ಸ್. ಈಗ 25% ಈಸ್ ವೆಪನೈಸಿಂಗ್. 25% ಟ್ಯಾಕ್ಸ್ ಮೇ ನಾಟ್ ಎಫೆಕ್ಟ್ ದೆಮ್. ನಾನು ಹೇಳೋ ಪ್ರಕಾರ 25% ಬೇರೆ ದೇಶಗಳು ಹುಡ್ಕೊಳ್ತಾರೆ, ಬೇರೆ ದೇಶಗಳು ಹುಡ್ಕೋತಾರೆ. ಅವ್ರಿಗೆ ದುಬೈಯಿಂದನೋ ಸಮುದ್ರದ ಮೂಲಕನೋ ಹೆಂಗೋ ಅವರು ಬದುಕೋತಾರೆ. ಅದ್ರ ಬಗ್ಗೆ ಇದಲ್ಲ. ಬಟ್ ಐ ಡೋಂಟ್ ಥಿಂಕ್ ಸೊ ದಟ್ ಏನಂತ ಡೊನಾಲ್ಡ್ ಟ್ರಂಪ್ ವಿಚಾರದಲ್ಲಿ ಡೊನಾಲ್ಡ್ ಟ್ರಂಪ್ ವಿಲ್ ಬಿ ಹೆಲ್ಪ್ಫುಲ್ ಬೈ ಪುಟಿಂಗ್ ದೀಸ್ ಟ್ಯಾಕ್ಸಸ್ ಆಗಲಿ ಇದಾಗಲಿ ಏನು ಯಾವ ಥರನೂ ಏನು ಹೆಲ್ಪ್ ಆಗಲ್ಲ ಯಾವುದು ಇರಾನ್ ಮೇಲೆ. ಇಲ್ಲ, ನಾನು ಹೇಳ್ದಂಗೆ ಅವ್ನು ಮಿಲಿಟ್ರಿ ಸ್ಟ್ರೈಕ್ ಮಾಡಿದ್ರೆ ಪ್ರಿಎಂಪ್ಟಿವ್ ಸ್ಟ್ರೈಕ್ ಅಂತ ಮಾಡಿಬಿಟ್ಟು ಅವ್ರು ಏನು ಹೇಳ್ತಾರೆ, ಇರಾನ್ನ ಈ ಇಸ್ರೇಲು ಅಮೇರಿಕಾನ ದೂರ ಇಡೋಕ್ಕೆ ನಾವು ಮಾಡಿದ್ವಿ. ಯಾಕಂದರೆ ಶಾ ರೆಜಿಮ್ ವಾಸ್ ನಾಟ್ ಸೋ ಗುಡ್. ಅವ್ನು ವೆಸ್ಟರ್ನ್ ಪರವಾಗಿದ್ದ, ಅವ್ರಿಗೆ ಪಪೆಟ್ ಆಗಿಬಿಟ್ಟಿದ್ದ. ಈಗಲೂ ಫ್ರಾನ್ಸಲ್ಲಿ ಒಂದು ಮಹಿಳೆ ಕೂತ್ಕೊಂಡು ಎಲ್ಲ ಪ್ಲಾನ್ ಮಾಡ್ತಿರೋದು ಪ್ರತಿಭಟನೆಗೆ ಅಂತ ಇವತ್ತಿಗೂ ಇದೆ. ಫ್ರಾನ್ಸಿನ ಒಂದು ಮಹಿಳೆ ನಿರ್ದೇಶಿತವಾಗಿ ಕೆಲ ಪ್ರತಿಭಟನೆಗಳೆಲ್ಲ ಆಗ್ತಿದೆ, ದೊಡ್ಡ ಮಾಡ್ತಾರೆ ಅಂತ. ಈಗಲೂ ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ಇರಾನ್ನ ಪ್ರತಿಭಟನೆಗಳಲ್ಲಿ ಇದೆ. ಹೌದು, ವೆಸ್ಟರ್ನ್ ಇನ್ಫ್ಲೂಯೆನ್ಸ್. ಈಗ ಸಾರ್ ಹೇಳ್ದಂಗೆ CIA ಅವರಿದ್ದಾರೆ, ಮೊಸಾದ್ ಅವರಿದ್ದಾರೆ. ಅದಿಲ್ಲದೇನೆ ಮಸೀದಿಗಳೆಲ್ಲ ಸುಡ್ತಾ ಇರಲಿಲ್ಲ. ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ಅವಶ್ಯಕತೆ ಬೀಳ್ತಿರಲಿಲ್ಲ ಪ್ರತಿಭಟನೆಗೆ. ಇಲ್ದಿದ್ರೆ ಇಷ್ಟು ಜೋರಾಗಿ ಆಗ್ತಿರ್ಲಿಲ್ಲ. ಅಫ್ಕೋರ್ಸ್ ಎಕನಾಮಿಕಲಿ ಇದೆ, ಊಟ ಇಲ್ಲ, ತಿಂಡಿ ಇಲ್ಲ, ಬೇಸಿಕ್ ನೀಡ್ಸ್ ಮೀಟ್ ಮಾಡಕ್ ಆಗ್ತಾ ಇಲ್ಲ. ಇನ್ಫ್ಲೇಷನ್ 40 to 70% ಹೋಗ್ತಾ ಇದೆ. ಜನ ಹೆಂಗಪ್ಪ ಬದುಕೋದು ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ. ಮೊದಲಾಗ್ತಿದ್ದ ಪ್ರೊಟೆಸ್ಟ್ಗಳಲ್ಲೆಲ್ಲ ಏನಾಗ್ತಿತ್ತು ಅಂದರೆ ಆ ಎತ್ನಿಕ್ ಗ್ರೂಪ್ಸ್ಗಳ ಮಧ್ಯೆನೇ ಗಲಾಟೆಯಾಗಿ ಅದು
ನಿರ್ನಾಮ ಆಗ್ತಿತ್ತು. ಓಕೆ. ಈಗೇನಾಯಿತು 2022 ಅಲ್ಲಿ ಆ ಲೇಡಿ ಒಬ್ಬರು ತೀರೋಗ್ತಾರಲ್ಲ, ಆ ಹಿಜಾಬ್ ಒಂದು ಗಲಾಟೆಲಿ ಪೊಲೀಸ್ ಇದ್ರಲ್ಲಿ ಸತ್ತಾಗ ಎಲ್ಲರೂ ಒಂದಾದ್ರು. ದಟ್ ವಾಸ್ ಎ ಟೈಮ್ ವೇರ್ ಆಲ್ ದ ಎಥ್ನಿಕ್ ಗ್ರೂಪ್ಸ್ ಕೇಮ್ ಟುಗೆದರ್ ಆ್ಯಂಡ್ ದಿಸ್ ಪ್ರೊಟೆಸ್ಟ್ ಇಸ್ ಗೋಯಿಂಗ್ ಆನ್. ಓಕೆ. ಬಟ್ ಇದನ್ನು ಹೆಂಗೆ ನಿಲ್ಲಿಸ್ತಾರೆ? ಒಂದು ಯುದ್ಧದಲ್ಲಂತೂ ಆಗಲ್ಲ. ಎರಡನೇದು ಇದಂತೂ 25% ಟ್ಯಾರಿಫಲ್ಲೂ ಅವ್ರು ಹೆಂಗೋ ಬದುಕ್ತಾರೆ. ಆಯ್ತಾ? ನೆಕ್ಸ್ಟು ಇನ್ನೇನು ಮಾಡ್ಬೋದು? ಸೈಬರ್ ಯುದ್ಧ ಮಾಡ್ತೀವಿ ಅನ್ಬೋದು. ಸೈಬರ್ ಯುದ್ಧ ಮಾಡಿದ್ರೆ ಏನು ಮಾಡ್ಬೋದು? ಎಲೆಕ್ಟ್ರಿಕ್ ಎಲ್ಲ ಕಟ್ ಮಾಡ್ಬೋದು, ಇಲ್ಲ ನ್ಯೂಕ್ಲಿಯರ್ ಸೋಷಿಯಲ್ ಮೀಡಿಯಾಗಳು ಅವು ಇವು ಕಟ್ ಮಾಡ್ತಾರೆ. ಬಟ್ ಅದರಿಂದ ಎಷ್ಟರ ಮಟ್ಟಿಗೆ ಹೆಲ್ಪ್ ಆಗುತ್ತೆ? ದಟ್ ಆಲ್ಸೋ ಇಸ್ ನಾಟ್ ಪಾಸಿಬಲ್. ಇಲ್ಲ ಇವನು ಶಾ ಮಗ ಬಂದು ಕೂತ್ಕೋತಾನೆ ಅಂದ್ರೂ ಈ ಡಸಂಟ್ ಹ್ಯಾವ್ ಎ ಗುಡ್ ನೇಮ್ ಇನ್ ದಟ್. ಇದು ಶ್ಯಾಮ್ ಮಗನ್ ತಂದು ಕೂರ್ಸಿದ್ರೆ ರಜಾ ಪಲ್ಲವಿ ಸಂತತಿ ಬಂದಲ್ಲಿ ಕೂರ್ಸಿದ್ರು ಕೂಡ ಇದರಿಂದ ಟ್ರಂಪ್ಗೇನು ಲಾಭ ಇದೆಯಾ? ಟ್ರಂಪ್ ತೈಲ ನಿಕ್ಷೇಪ ಇದೆ, ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ ಅಂತ ಟ್ರಂಪ್ ಹೇಳ್ದಂಗೆ ಕೇಳ್ತಾನೆ ಅಂತ ಅವ್ರಿಗಿರೋದು ಅಷ್ಟೇ. ಅವ್ರು ಬೇಕಾಗಿರೋ ಮನುಷ್ಯನ್ ತಂದು ಅಲ್ಲಿ ಕೂಡ್ಸ್ಕೊಳ್ಬೇಕು ಅಷ್ಟೇ. ಇದೀಗ ವೆಂಕಟೇಶ್ ನಾಯಕ್ ಸರ್ ಅವಾಗಲೇ ಒಂದು ಅದ್ಭುತವಾದ ಮಾತು ಹೇಳಿದ್ರಿ. ಈಗಿನ ಯುದ್ಧಗಳು ನಡೀತಿರೋದು ವಿಚ್ ಈಸ್ ರೈಟ್ ವಿಚ್ ಈಸ್ ರಾಂಗ್ ಅನ್ನೋ ವಿಷಯದ ಮೇಲಲ್ಲ, ವಿಚ್ ಈಸ್ ಪ್ರಾಫಿಟಬಲ್ ವಿಚ್ ಈಸ್ ನಾಟ್ ಪ್ರಾಫಿಟಬಲ್ ಅನ್ನೋ ವಿಚಾರದಲ್ಲಿ ನಾನ್ ಪ್ರಾಫಿಟಬಲ್ ಅಂತ ಹೇಳಿ. ಇನ್ನೊಂದು ಪ್ರಶ್ನೆ ಬರುತ್ತೆ. ಈ IRGC ಬಗ್ಗೆ ತುಂಬ ಮಾತಾಡ್ತಾ ಇದೆ ಸರ್ ಜಗತ್ತು. IRGC ಬಗ್ಗೆ ತುಂಬ ಮಾತಾಡ್ತಾ ಇದೆ. ನೋಡಿ, ಇರಾನ್ ಯಾರ ಮೇಲಾದರೂ ಯುದ್ಧ ಮಾಡ್ಕೊಳ್ಳಿ, ಏನಾದರೂ ಯುದ್ಧ ಮಾಡ್ಕೊಳ್ಳಿ, ಖಮೇನಿನಂತೂ ಟಚ್ ಮಾಡೋಕ್ಕಾಗಲ್ಲ. ಬಿಕಾಸ್ ಈ ಖಮೇನಿ ರೆಜಿಮನ್ನು, ಖಮೇನಿ ಮನೆತನವನ್ನು, ಖಮೇನಿ ಆಳ್ವಿಕೆಯನ್ನು ಕಾಪಾಡಲಿಕ್ಕೆ ಅಂತ ಇರೋದು 1.5 ಲಕ್ಷ ಸೈನ್ಯ ಬಲವನ್ನು ಹೊಂದಿರತಕ್ಕಂಥ, ಅಂದರೆ